ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ದಿನಾಂಕ 12/1/2026ರಂದು ಸಹಕಾರಿ ಭಾರತಿ ಯಾದಗಿರಿ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಮೇಲಿನಮನಿ ಅಧ್ಯಕ್ಷತೆ ವಹಿಸಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಿವಂಗತ ಲಕ್ಷ್ಮಣರಾವ್ ಇನಾಮದಾರ್ ಹಾಗೂ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಬಸವರಾಜ್ ಮೇಲಿನಮನಿ ಮಾತನಾಡಿ 1979ರ ಜನವರಿ 11ರಂದು ನೋಂದಾಯಿತವಾದ ಸಹಕಾರ ಭಾರತಿ ದೇಶಾದ್ಯಂತ ಸಂಸ್ಥಾಪನಾ ದಿನ ಆಚರಿಸುತ್ತಿದೆ ಎಂದರು. ರಾಜ್ಯದಲ್ಲಿ ಸುಮಾರು 700 ಜಿಲ್ಲೆಗಳಲ್ಲಿ ಸಂಘಟನೆಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಜಿಲ್ಲಾ ಕಾರ್ಯಾಧ್ಯಕ್ಷ ಬಸವರಾಜ್ ಜಿ. ಸಜ್ಜನ್ ಸಂಘಗಳ ಬೆಳವಣಿಗೆಗೆ ಪರಸ್ಪರ ಸಹಕಾರ ಅಗತ್ಯವಿದೆ ಎಂದರು. ತಾಲೂಕು ಮಹಿಳಾ ಅಧ್ಯಕ್ಷೆ ಲಲಿತಾ ನೀಲಕಂಠ ವೈಲಿ ಅಧ್ಯಕ್ಷೀಯ ನುಡಿಗಳನ್ನು ಆಡಿದರು. ವಿಜಯಲಕ್ಷ್ಮಿ ಪರಶು ದೇಸಾಯಿ ಹಾಗೂ ಪದ್ಮಾವತಿ ಕೆ. ಕುಲಕರ್ಣಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ನಿರೂಪಣೆ ಚೆನ್ನಕುಮಾರ ದಿಂಡವಾರ್, ವಂದನಾರ್ಪಣೆ ನೀಲಕಂಠ ವೈಲಿ ನೆರವೇರಿಸಿದರು. ಜಿಲ್ಲಾ ವರದಿಗಾರರು ಹನುಮಂತ ದೊರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅದೇ ರೀತಿ ಈಗ ಈ ಕರ್ನಾಟಕದೊಳಗೆ ಯಾದಗಿರಿಯಲ್ಲಿ ಕಳೆದ 3-4 ತಿಂಗಳಿಂದಲೇ ಒಂದು ಯಾದಗಿರಿ ಜಿಲ್ಲಾ ಮಟ್ಟದ ಒಂದು ಅಭ್ಯಾಸ ವರ್ಗ ಅಲ್ಲಿನೇ ಒಂದು ಪೂರ್ಣ ಜಿಲ್ಲಾ ಸಮಿತಿ ಕೂಡ ಅಲ್ಲಿ ಘೋಷಣೆ ಆಯಿತು. ರಾಜ್ಯಾಧ್ಯಕ್ಷರಿರ್ಬೋದು, ಸಹಕಾರ ಕ್ಷೇತ್ರದ ಹಿರಿಯರು ಕೂಡ ಅಲ್ಲಿ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಅದರಂತೆ ಇವತ್ತು ನಾವು ಈ ಒಂದು ಸಹಕಾರ ಕ್ಷೇತ್ರದ ಸಂಸ್ಥಾಪನಾ ದಿನ ಸಹಕಾರ ಕ್ಷೇತ್ರ ಮನಗಂಡು ಆ ಸಹಕಾರ ಕ್ಷೇತ್ರಗಳನ್ನು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಒಂದು ಹಳ್ಳಿಗಳಲ್ಲೂ ವಿಸ್ತರಿಸುವ ಯೋಜನೆಯನ್ನು ಮುಂದಿನ ದಿನಮಾನಗಳಲ್ಲಿ ಸಹಕಾರ ಕ್ಷೇತ್ರವನ್ನು ಕೊಂಡೊಯ್ಯುವ ಹುನ್ನಾರ ಕೇಂದ್ರ ಸರ್ಕಾರದ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಈ ಸಹಕಾರ ಕ್ಷೇತ್ರದಲ್ಲಿ ನಾವು ಅಂದ್ಕೊಂಡಂತೆ ಸಾಕಷ್ಟು ಇನ್ನೂ ನಾವು ಸೊಸೈಟಿ ಮಾಡ್ಬೋದು, ಪೆಟ್ರೋಲ್ ಬಂಕ್ ಓಪನ್ ಮಾಡ್ಬೋದು, ವಿದ್ಯಾಸಂಸ್ಥೆಗಳನ್ನು ಓಪನ್ ಮಾಡ್ಬೋದು. ಈ ಮೂಲಕ ಸಾಕಷ್ಟು ನಮ್ಮ ಯೋಚನೆಯಂತೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಕಾರ ಕ್ಷೇತ್ರದಲ್ಲಿ ಅವಕಾಶ ಇದೆ. ಅದಕ್ಕೋಸ್ಕರ ಸಹಕಾರ ಕ್ಷೇತ್ರಕ್ಕೆ ನಾವು ಬಲ ತುಂಬುವಂಥ ಕೆಲಸ ನಮ್ಮ ಹುಣಸಗಿ ತಾಲೂಕಿನಲ್ಲಿ ಮಾಡಬೇಕಾಗ್ತದೆ. ಈ ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನ ಆದರೆ ಹುಣಸಗಿ ತಾಲೂಕಿನಲ್ಲಿ ಈ ವರ್ಷ ಸಹಕಾರ ಭಾರತೀಯ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ.